ಹೆಸರು ನಾಗರತ್ನ ಅಂತ ನನ್ನ ಮನೆ ಓನರು. ಅವರು 4 ವರ್ಷದಿಂದ ನಮ್ಮ ಮನೇಲಿ ಭೋಗ್ಯ ಮಾಡ್ಕೊಂಡು 5 ಲಕ್ಷಕ್ಕೆ ಭೋಗ್ಯಕ್ಕೆ ಮನೆ ಕೊಟ್ಟಿದ್ದೆ. 4 ವರ್ಷದಿಂದ ನಮ್ಮ ಮನೇಲಿದ್ದರು. 4 ವರ್ಷದಿಂದ ಯಾವ ಸಮಸ್ಯೆನೂ ಇರಲಿಲ್ಲ, ಏನೂ ಇರಲಿಲ್ಲ. ಈಗ ಒಂದು ವರ್ಷದ ಹಿಂದೆ ಅವ್ರ ಗಂಡ ಹೆಂಡ್ತಿಗೆ ಒಂದು ಸ್ವಲ್ಪ ಮನಸ್ತಾಪ ಬಂದು ಮೇಟ್ಕಳಿ ಕ್ರಾಣಿ ಪೊಲೀಸ್ ಸ್ಟೇಷನಲ್ಲಿ ಗಲಾಟೆಯಾಗಿ ಇಬ್ಬರಿಗೂ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಯಮ್ಮ ನನಗೆ ಮನೆ ಬಂದಾಗ ಯಮ್ಮ ನನಗೆ ಮನೆಗೆ 5 ಲಕ್ಷ ಹಣ ನೀಡಿದ್ಲು. ಆ ದುಡ್ಡನ್ನು ನನಗೆ ವಾಪಸ್ ಕೊಡಿಯಮ್ಮ, ನಾನು ಖಾಲಿ ಮಾಡ್ತೀನಿ ಅಂತ ಅಂದರಿಂದ ಆಯ್ತು ಖಾಲಿ ಮಾಡವ ಕೊಡ್ತೀನಿ ಅಂತ ಹೇಳಿದೆ. ಆಮೇಲಿಂದ ಅವ್ಳು ಗಂಡ ಇದ್ದಾನೋ, ನಾನು ಖಾಲಿ ಮಾಡಲ್ಲ ಕಣಮ್ಮ, ದುಡ್ಡು ನಾನು ಕೊಟ್ಕೊತೀನಿ ನಿಮ್ಮ ಕೈಲಿ, ನೀವು ಅವ್ರಿಗೆ ಕೊಟ್ಬಿಡಿ, ನಾನು ಇರ್ತೀನಿ ಕಣಮ್ಮ ಅಂತ ಅವನು ಹೇಳ್ಕೊಂಡಿದ್ದ. ಆಮೇಲಿಂದ ಅವರವರೇ ತೀರ್ಮಾನಕ್ಕೆ ಸ್ಟೇಷನವ್ರು ತೀರ್ಮಾನ ಮಾಡಿ ಗಂಡ ಹೆಂಡ್ತಿಗೆ ಒಂದು ಮಾಡಿ ಮನೆಗೆ ಕಳಿಸಿದ್ರು. 1 ವರ್ಷದಿಂದ ಯಾವ ಸಮಸ್ಯೆನೂ ಕಂಡು ಬಂದಿಲ್ಲ ನನಗೆ. ಅವರು ನಮ್ಗೆ ಹೇಳ್ಕೊಂಡಿಲ್ಲ, ನಾವು ಅವ್ರನ್ನ ಕೇಳಿಲ್ಲ ಅಲ್ಲ, ಅಥವಾ ಲೇಡಿನೂ ನಮ್ಗೆ ಹೇಳಿಲ್ಲ, ಆ ಯಪ್ಪನೂ ನಮ್ಗೆ ಹೇಳಿಲ್ಲ, ಏನೂ ಹೇಳಿಲ್ಲ. ಹಿಂಗೆ ಆಯ್ತಿದ್ದ ನಮ್ಮ ಗಂಡ ಹೇಳ್ತಿದ್ದು ಏನಿಲ್ಲ, ಚೆನ್ನಾಗಿದ್ರು, ನಮ್ಮ ನೋಡೋ ಮಟ್ಟಿಗೆ ಚೆನ್ನಾಗಿದ್ದರು, ಹೋಯ್ತಿರು. ಅವ್ರಿಗೆ ಬೇರೆ ಸಪ್ರೇಟ್ ಗೇಟು, ಮೇಲಕ್ಕೆ ಅವ್ರು ಹೋಯ್ತು. ಅವ್ರ ಪಕ್ಕದಲ್ಲೂ ಜನ ಇದ್ದರು. ಅವ್ರಿಗೆ ಇದರಿಂದನೂ ನಮಗೇನು ಮಾಹಿತಿ ಬಂದಿರಲಿಲ್ಲ. ಜಗಳ ಕಾಯ್ತಾರೆ, ಕಲ ಕಾಯ್ತಾರೆ ಅಂತ ಒಂಟಿ ಮನೆ ಏನು ಅಲ್ಲ ಇದು. ಇದು ಅವ್ರ ಪಕ್ಕದ ಮನೇನ ಆಪೋಸಿಟ್ ಐತೆ ಮನೆ, ಅಲ್ಲೂ ಸಂಸಾರಿಕರು ಇದ್ದರು ಅವಾಗಿಂದನೂ. ಯಾರ್ದು ಗಲಾಟೆ ಏನೂ ಇಲ್ಲ ಗಂಡ ಹೆಂಡ್ತಿರಿಗೂ. ಅದನ್ನು ಆ ವಿಷಯ ಅಂತೂ ನಮ್ಗೆ ಚೆನ್ನಾಗಿ ಗೊತ್ತಿರ್ತದೆ. ಈಗ 1 ವರ್ಷದಿಂದ ಈಚೆಗಿರೋದು. ಮೊನ್ನೆ ನಡೆದಿದ್ದ ಘಟನೆ ಇಷ್ಟೇ ಸರ್. 7:20 ಇರಬೇಕು, 7:20 ಆಗಿತ್ತು ಬಿಡಿ. ಇದು ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಬಂದಿತ್ತು, ನೋಡ್ತಾಯಿದ್ದೆ. ಅದು ಒಂದು ಮೊದಲನೇ ಅಡ್ವರ್ಟೈಜು. ಆವಾಗ ನೋಡ್ತಾ ನಾನು ದಿವಾನ್ ಕಟ್ ಮೇಲೆ ಕೂತಿದ್ದೆ. ಮೇಲ್ಗಡೆಯಿಂದ ಇಬ್ಬರು ಹಿಡಿದ್ರು, ಹೆಲ್ಮೆಟ್ ಹಾಕಿದ್ರು, ಮಾಸ್ಕ್ ಧರಿಸಿದ್ರು, ಕೈಲಿ ಬ್ಲೌಸ್ ಹಾಕಿದ್ರು. ಟಕನ ಇಳ್ಕೊಂಡ್ಬಂದರು. ಬಂದು ಗೇಟ್ ಇದೇ ಥರ ಹಾಕಿತ್ತು, ಕ್ಲೋಸ್ ಆಗಿತ್ತು. ಗೇಟ್ ತೆಗೆದುಬಿಟ್ಟು ಅದು ಗೇಟ ಕ್ಲೋಸ್ ಮಾಡ್ಕೊಳ್ಳೋದು ತೆಗೆದು ಎಸ್ಬಿಟ್ಟು ಹೊಂಟ್ಬಿಟ್ಟು ಬಲ್ದಾಗಕ್ಕೆ ರೈಟ್ಗೆ ಅವರು ಶ್ರವಣ ಹೋದರು. ಹೋದ ತಕ್ಷಣ ನಾನು ಏನು ತಿಳ್ಕೊಂಡೆ, ಬಲ್ದಾಗಡೆನ ಸ್ಕೂಟ್ರ್ ಪಾರ್ಕಿಂಗು ನಮ್ಮ ಮನೆಯದು. ಸ್ಕೂಟ್ರಲ್ಲಿ ನಿಲ್ಸಿದ್ರೆ ನಾನು ತಗೊಳಕ್ಕೆ ಹೆಲ್ಮೆಟ್ ಹಾಕಿರಲ್ಲ, ಗಾಡಿ ತಗೊಳೋಕೇನೋ ಹೋದ್ರು ಅಂದ್ಬಿಟ್ಟು. ನೋಡ್ಬಾರ ನನ್ನ ಮಗ ಇದ್ದ ಒಳಗಡೆ, ಬಾರ ಯಾರ ಕಡೆ ನೋಡೋರು ಗೇಟ್ ತೆಗೆದಾಕೊಂಡು ಹೆಂಗೆ ಹೋಯ್ತಾರೆ, ಗೇಟೇ ಎಸ್ಬಿಟ್ಟು ತೆಗೆದೇಸ್ಬಿಟ್ಟಿದ್ರು, ಅವ್ನು ಯಾರು ನೋಡ್ಬರಲ್ಲ ಅಂತ ನನ್ನ ಮಗನಿಗೆ ಹೇಳಿದೆ. ನನ್ನ ಮಗ ಎದ್ದು ಇಲ್ಲಿಗೆ ಬರೋಷ್ಟ್ರಾಗ ಗೇಟ್ಗಳು ಅವರಿಬ್ಬರು ಈಗ ಬಲ್ದಗಡೆ ಮಾಳ ಇದೆ, ಆ ಮಾಳದಿಗೆ ಕೊಟ್ಟೋಗ್ರೆ ನನ್ನ ಮಗನಿಗೆ ಸಿಕ್ಕಿಲ್ಲ. ಅದು ಯಾರೇ ಇಲ್ಲಿ ನಿಂತಿದ್ರು, ಅವ್ರು ಏನಂದ್ರು ಗೊತ್ತಾ, ಅದು ಯಾರ ಕಣೆ ಇಬ್ಬರು ಅತ್ತ ಓಡಿದ್ರು ಕೈಲಿ ಏನೇ ಹಿಡಿದಿದ್ರು, ಓಡಿದ್ರು ಕಣ್ಣಾಗ ಅಂತ ನನ್ನ ಮಗನಿಗೆ ಹೇಳ್ದಾಗ, ನನ್ನ ಮಗ ಅವ್ನು ಬಟ್ಟೆ ಹಾಕಿರಲಿಲ್ಲ, ಬಂದು ಬಟ್ಟೆ ಹಾಕೊಂಡು ಬರೋಷ್ಟ್ರೊಳಗೆ ಅವ್ರಿಗೆ ಮಾಳದಲ್ಲಿ ಗಾಡಿ ನಿಲ್ಸಿದ್ರು. ಸ್ಟಾರ್ಟ್ ಮಾಡ್ಕೊ ಯಾವ ಕಡೆಗೆ ಹೋದ್ರು ಅಂತ ಅದು ಗೊತ್ತಿಲ್ಲ. ನಾನು ಇಲ್ಲೇ ನಿಂತಿದ್ದೀನಿ, ಅವ್ರ ಗಾಡಿ ಆ ಕಡೆ ಗಾಡಿ ಸ್ಟಾರ್ಟ್ ಆದದ್ದು ಕಿವಿ ಕೇಳಿಸ್ತು ನನಗೆ ಅಷ್ಟೇ. ಹೊಂಟವರು. ಅವ್ರು ಹೋದ್ಮೇಲೆ ನಾನು ಮನೆಯಲ್ಲಿ ಈ ಎದುರುಗಡೆ ಇನ್ನೊಂದು ಮನೆ ಇದೆ, ಈಗ ಈ ಕಡೆಗೆ ಮುಳುಗ ಬಾಗಿಲು, ಅಲ್ಲಿ ಬಾಗಿಲು ದೊಡ್ಡದಾಗಿ ಬಾಗಿಲು ತೆಗೆದಿತ್ತು. ಅವ್ರನ್ನ ಕೂತ್ಕೊಂಡವೆ.